ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಇವತ್ತು ವಿಷಾದದಿಂದ ಪ್ರಸಾದ ಅನ್ನುವಂತಹ ವಿಷಯವನ್ನ ಎತ್ಕೊಂಡಿದ್ದೇವೆ. ವಿಷಾದ ಅಂತ ಹೇಳಿದ್ರೆ ವಿಷಣ್ಣತೆ ಅಂತ ಹೇಳಿದ್ರೆ ದುಃಖದಲ್ಲಿರೋದು, ಹುರುಪನ್ನ ಕಳೆದುಕೊಂಡಿರೋದು. ಅಷ್ಟು ಮಾತ್ರವಲ್ಲ, ಯಾವ್ಯಾವ ರೀತಿಯಂತಹ ಒತ್ತಡಗಳಿಗೆ ಒಳಗಾಗಿರುವಂತಹದ್ದು, ಶಾಂತಿಯನ್ನು ಕಳೆದುಕೊಂಡಿರುವಂತಹದ್ದು, ಭಯದಿಂದ, ಚಿಂತೆಯಿಂದ, ಉದ್ವೇಗದಿಂದ ಬಳಲುತ್ತಿರುವಂತಹ ಒಂದು ಪರಿಸ್ಥಿತಿ ಅರ್ಜುನನದ್ದಾಗಿತ್ತು. ನೀವು ಗೀತೆಯ ಮೊದಲನೇ ಅಧ್ಯಾಯವನ್ನು ಓದಿದ್ರೆ ಅವನಿಗೆ ಏನಾಯಿತು ಅನ್ನುವಂತಹ ಒಂದು ವಿವರ ನಿಮಗೆ ಸಿಗುತ್ತೆ. ಆದ್ರಿಂದ ಗೀತೆಯ ಮೊದಲನೇ ಅಧ್ಯಾಯಕ್ಕೆ ಹೆಸರೇ ಅರ್ಜುನ ವಿಷಾದ ಯೋಗ. ಮೊನ್ನೆ ಒಬ್ಬರನ್ನು ಕೇಳಿದೆ, ಯಾವ ಯೋಗ ನೀವು ಮಾಡ್ತಿದ್ದೀರಿ, ಭಕ್ತಿ ಯೋಗವ, ಕರ್ಮಯೋಗವ, ಜ್ಞಾನ ಯೋಗ? ಹೇಳಿದ್ರು, ನಾವು ಸದ್ಯಕ್ಕೆ ವಿಷಾದ ಯೋಗದಲ್ಲಿದ್ದೇವೆ. ಕೃಷ್ಣ ಕೃಷ್ಣ, ಯಾರು ಕೂಡ ವಿಷಾದ ಯೋಗದಲ್ಲಿ ಇರಬೇಡಿ, ವಿಷಾದದಿಂದ ಪ್ರಸಾದಕ್ಕೆ ಹೋಗುವನ್ನ ತಿಳಿದುಕೊಳ್ಳಿ. ಒಬ್ರು ಸ್ವಾಮಿಗಳು ಹೇಳಿದ್ರು ಚಂದವಾಗಿ, ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯ ಅರ್ಜುನನ ವಿಷಾದ ಮತ್ತು ಮುಂದಿನ 17 ಅಧ್ಯಾಯಗಳು ಭಗವಂತ ಶ್ರೀಕೃಷ್ಣ ವಾಸುದೇವ ಕೊಟ್ಟಂತಹ ಪ್ರಸಾದ. ಆದ್ರಿಂದ ಒಂದರ್ಥದಲ್ಲಿ ಪ್ರಸಾದ ಅಂತ ಹೇಳಿದ್ರೆ ಕೃಷ್ಣನು ಅರ್ಜುನನಿಗೆ ಮತ್ತು ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಪ್ರಸಾದ. ನಾವು ಭಕ್ತಿಯಿಂದ ಅದನ್ನು ಸ್ವೀಕರಿಸಿ ನಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಆದ್ರೆ ಇವತ್ತು ನಾನು ವಿಷಾದದಿಂದ ಪ್ರಸಾದಕ್ಕೆ ಅನ್ನುವಂತಹ ಶೀರ್ಷಿಕೆಯಲ್ಲಿ ಏನು ಹೇಳ್ತಿದ್ದೀನಿ ಅಂದ್ರೆ, ಪ್ರಸಾದ ಶಬ್ದದಲ್ಲಿ ಅರ್ಜುನನು ಆ ಎಲ್ಲ ಉಪದೇಶದ ಕೊನೆಯಲ್ಲಿ ಅನುಭವಿಸಿದಂತಹ ಪ್ರಸನ್ನತೆ. ಪ್ರಸಾದ ಶಬ್ದಕ್ಕೆ ಪ್ರಸನ್ನತೆ, ಚಿಯರ್ಫುಲ್ನೆಸ್ ಅನ್ನುವ ಅರ್ಥ ಇದೆ. ಆ ಅರ್ಥವನ್ನ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಉಪಯೋಗಿಸ್ತಾನೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶ್ಯರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ನಾವು ನಮ್ಮ ರಾಗದ್ವೇಷಗಳನ್ನೆಲ್ಲ ಗೆದ್ದು ಅವುಗಳನ್ನ ದೂರ ಇಟ್ಟು ಇದ್ದದ್ದನ್ನ ಇದ್ದ ಹಾಗೆ ನೋಡುತ್ತಾ, ನಮ್ಮ ರಾಗದ್ವೇಷಗಳ ಅನುಸಾರವಾಗಿ ನೋಡಬಾರದು ವಿಷಯಗಳನ್ನ, ಪರಿಸ್ಥಿತಿಗಳನ್ನ ಅವುಗಳು ಹೇಗಿವೆಯೋ, ವಾಸ್ತವವಾಗಿ ಹೇಗಿವೆಯೋ ಹಾಗೆ ನೋಡುತ್ತಾ ಹೋದ್ರೆ ಖಂಡಿತ ನಮಗೆ ಪ್ರಸನ್ನತೆ ಸಿಗುತ್ತೆ ಅಂತ ಶ್ರೀಕೃಷ್ಣ ಆಶ್ವಾಸನೆ ಕೊಡ್ತಾನೆ. ಇವತ್ತು ಭಗವದ್ಗೀತೆಯಲ್ಲಿ ನಮಗೆ ಸಿಗುವಂತಹ ಮಾರ್ಗದರ್ಶನದಲ್ಲಿ ನಾವು ವಿಷಾದದ ಸ್ಥಿತಿಯಿಂದ ಪ್ರಸನ್ನತೆಯ ಕಡೆ ಹೇಗೆ ಮುಂದುವರಿಯಬಹುದು ಅನ್ನೋದನ್ನು ನೋಡಬೇಕಾಗಿದೆ. ಇದನ್ನ ಗೀತೆ ಕೆಲವಾರು ರೀತಿಗಳಲ್ಲಿ ಮಾಡುತ್ತೆ ಅಂತ ಖಂಡಿತ ಹೇಳ್ಬೋದು. ನೋಡಿ, 1ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಅರ್ಜುನನಿಗೆ ಬರುವಂತಹ ವರ್ಣನೆ ಶೋಕ ಸಂವಿಘ್ನ ಮಾನಸ. ಅವನ ಮನಸ್ಸನ್ನ ಶೋಕ, ದುಃಖ ಚುಚ್ಚಿತ್ತು. ಹೇಗೆ ಒಂದು ಬಾಣ ಬಂದು ನಮ್ಮ ಎದೆಯನ್ನೋ ಅಥವಾ ತೋಳನ್ನೋ ಚುಚ್ಚಿ ಅಲ್ಲಿ ನಿಲ್ಲುತ್ತೋ, ಆ ರೀತಿಯಲ್ಲಿ ಶೋಕ ಅವನನ್ನ ಚುಚ್ಚಿತ್ತು. ಶೋಕ ಸಂವಿಘ್ನ ಮಾನಸ. ಅದೇ ಅರ್ಜುನ 18ನೇ ಅಧ್ಯಾಯದಲ್ಲಿ ಆ ಕೊನೆಯಲ್ಲಿ ಹೇಳ್ತಾನೆ ಶ್ರೀಕೃಷ್ಣನಿಗೆ, ಕರಿಷ್ಯೆ ವಚನಂ ತವ ಗತ ಸಂದೇಹ ಅಸ್ಮಿ. ನನ್ನ ಸಂದೇಹಗಳು, ನನ್ನ ಗೊಂದಲಗಳೆಲ್ಲ ಹೋಯಿತು ಹೇ ಶ್ರೀಕೃಷ್ಣ, ನಾನು ಇವಾಗ ನಿನ್ನ ಮಾತನ್ನ ಪಾಲಿಸ್ತೀನಿ. ನಿನ್ನ ವಚನವನ್ನ ಈಡೇರಿಸ್ತೀನಿ, ನೀನು ಹೇಳಿದ ಹಾಗೆ ಮಾಡ್ತೀನಿ. ಕರಿಷ್ಯೆ ವಚನಂ ತವ ಅಂತ, ಅದು ಪ್ರಸನ್ನತೆ. ಅವನಿಗೆ ಎಲ್ಲಿಲ್ಲದ ಹುರುಪು ಆ ಕೊನೆಯಲ್ಲಿ ಬರುತ್ತೆ. ಅದು ಹೇಗೆ ಬರುತ್ತೆ ಮತ್ತು ನಿಮಗೆ ನಮಗೆ ಯಾವ ರೀತಿಯಲ್ಲಿ ಆ ಪ್ರಕಾರ ಹುರುಪು, ಉತ್ಸಾಹ ಬಂದೀತು ಅನ್ನುವುದನ್ನು ನಾವಿವಾಗ ನೋಡಬೇಕು. ನೋಡಿ, ಹಲವಾರು ಬಗೆಗಳಲ್ಲಿ ಶ್ರೀಕೃಷ್ಣ ತನ್ನ ಜಾದು ಇಲ್ಲಿ ಮಾಡ್ತಾನೆ. ಒಂದು, ಅಲ್ಲಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಆಶ್ವಾಸನೆ ಕೊಡ್ತಾನೆ. ಮಾ ಶುಚಃ ಅನ್ನುವಂಥದ್ದು ಉದಾಹರಣೆಗೆ, ಅಂಥದ್ದು ಇನ್ನೊಂದು 25 ಇದೆ. ಮಾ ಶುಚಃ, ಅರ್ಜುನ ದುಃಖ ಪಡಬೇಡ, ಶೋಕವನ್ನ ಮಾಡಬೇಡ, ಶೋಕಕ್ಕೆ ಒಳಗಾಗಬೇಡ. ಮಾ ಶುಚಃ 18ನೇ ಅಧ್ಯಾಯದ ಕೊನೆಯಲ್ಲಿ ಆ ಮಾತು
ಮೊದಲು ಹೇಳಿದ್ದನ್ನ ಇನ್ನೊಮ್ಮೆ ಸಂಗ್ರಹವಾಗಿ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಶೋಕಿಸಬೇಡ. ಅದಕ್ಕೆ ಸ್ವಾಮಿ ಅಖಂಡಾನಂದಜಿ ಅಂತ ಬೃಂದಾವನದಲ್ಲಿದ್ರು. ಅವರು ಹಾಸ್ಯದ ಜೊತೆಗೆ ಮತ್ತು ಗಂಭೀರವಾಗಿ ಕೂಡ ಗೀತೆಯನ್ನ ಅಶೋಕ ಉಪನಿಷತ್ ಅಂತ ಕರೆಯಬಹುದು ಅಂತ ಹೇಳಿದ್ದಾರೆ. ಹೇಗೆ ಕೇನೋಪನಿಷತ್, ಕಠೋಪನಿಷತ್, ಮುಂಡಕೋಪನಿಷತ್, ಈಶಾವಾಸ್ಯೋಪನಿಷತ್ ಎಲ್ಲ 106 ಉಪನಿಷತ್ತುಗಳಿವೆ ನೋಡಿ. ಆ ಪ್ರಕಾರ ಗೀತೆ ಸ್ವತಃ ಉಪನಿಷತ್ ಅಲ್ಲದಿದ್ದರೂ ಅದಕ್ಕೆ ಅಶೋಕೋಪನಿಷತ್ ಅಂತ ಕರೆದರೆ ತಪ್ಪಿಲ್ಲ, ಅತಿಶಯೋಕ್ತಿ ಇಲ್ಲ. ಅಲ್ಲಿ ಮಾತ್ರ ಅಲ್ಲ, 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ದೈವೀ ಸಂಪತ್ತನ್ನ ವರ್ಣಿಸ್ತಾನೆ. ನಮ್ಮಲ್ಲಿ ಯಾರಾದ್ರೂ ದೈವೀ ಸಂಪತ್ತಿನಿಂದ ಕೂಡಿದ್ದಾದ್ರೆ ನಾವು ಯಾವಾಗ್ಲೂ ನಿರ್ಭಯವಾಗಿರ್ತೀವಿ, ಶುದ್ಧವಾದ ಮನಸ್ಸನ್ನು ಹೊಂದಿರ್ತೀವಿ, ಬಂದ ಕೆಲಸಗಳನ್ನೆಲ್ಲ ಚೊಕ್ಕಟವಾಗಿ ಬಲು ಬೇಗ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಹೋಗ್ತೀವಿ. ಅದೆಲ್ಲ ದೈವೀ ಗುಣಗಳು. ಅದನ್ನು ವರ್ಣಿಸ್ತಾನೆ. ಮತ್ತು ಆ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ಭಗವಂತ ಆಸುರಿ ಸಂಪತ್ತು, ಕೆಟ್ಟ ಗುಣಗಳು, ಯಾವಾಗ್ಲೂ ಸಿಟ್ಟು ಮಾಡೋದು, ಯಾವಾಗ್ಲೂ ದುಃಖದಲ್ಲಿರೋದು, ಯಾವಾಗ್ಲೂ ಅಸೂಯೆ ಪಡುವುದು, ಯಾವಾಗ್ಲೂ ತಾವೇ ದೊಡ್ಡವರು ಮಿಕ್ಕದವರೆಲ್ಲ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುವಂತದ್ದೆಲ್ಲ ಇದೆ ನೋಡಿ, ಅದು ಆಸುರಿ ಸಂಪತ್ತು. ಅದನ್ನೆಲ್ಲ ವಿವರಿಸುತ್ತಾ ಅಲ್ಲಿ ಕೂಡ 16ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಅರ್ಜುನ ಮಾ ಶುಚಃ, ದುಃಖ ಪಡಬೇಡ ಅಥವಾ ಭಯ ಪಡಬೇಡ. ದೈವೀಂ ಸಂಪದಂ ಅಭಿಜಾತೋಸಿ. I am telling you, you are born with divine qualities. ಸಂಶಯ ಬೇಡ, ನೀನು ದೈವೀ ಸಂಪತ್ತಿನ ಜೊತೆಗೆ ಹುಟ್ಟಿದವನು. ಈಗ ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ನೀನು ಬಹಳ ದುಃಖದಲ್ಲಿದ್ದೆ, ಇಲ್ವಾದ್ರೆ ನೀನು ಯಾವಾಗಲೂ ಕೂಡ ಆತ್ಮಬಲದಿಂದ, ಆತ್ಮವಿಶ್ವಾಸದಿಂದ ಇರತಕ್ಕಂತಹ ವ್ಯಕ್ತಿ. ಈ ಪ್ರಕಾರ ಎಲ್ಲ ಹೇಳಿದಾಗ ಅರ್ಜುನನಿಗೆ ಹೌದಾ, ಖಂಡಿತವಾಗಿಯೋ ಅಂತ ಹೊಸ ಧೈರ್ಯ ಬರುತ್ತೆ. ಹೇಗೆ ಹನುಮಂತನೇ ಈ ಸಮುದ್ರವನ್ನು ನನಗೆ ದಾಟ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಹೋಯಿದ್ದಂತೆ. ಆಗ ಆತನಿಗೆ ಜಾಂಬವಂತ ಮತ್ತಿತರರು ಹಿರಿಯರು ಬಂದು, ಏನು ಹನುಮಂತ, ಯಾಕೆ ಸಂಶಯ ಪಡ್ತೀಯ, ನೀನು ಇದಕ್ಕಿಂತ 10 ಪಟ್ಟು ಹೆಚ್ಚು ಕೂಡ ಹಾರಬಲ್ಲೆ ಕಣೋ ಅಂತ ಆತನಿಗೆ ಆಶ್ವಾಸನೆ ಕೊಟ್ಟು ಅವನನ್ನು ಹುರಿದುಂಬಿಸ್ತಾರಲ್ಲ. ಆ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ನೀವು ದಿನವೂ ಒಂದು 10-20 ಶ್ಲೋಕ ಓದ್ತಾ ಹೋದ್ರೆ ಅಲ್ಲಲ್ಲಿ ಹಲವಾರು ಕಡೆಯಲ್ಲಿ ನಿಮಗೆ ಹೊಸ ಉತ್ಸಾಹ ತುಂಬಿಸುವಂತಹ ವಾಕ್ಯಗಳು, ಪಂಕ್ತಿಗಳು ಅಲ್ಲಿವೆ. ಬರೇ ನೀನ್ ಚೆನ್ನಾಗಿದ್ಯಪ್ಪ, ನಿನ್ನತ್ ಸಾಧ್ಯ ಇದೆ, ನೀನ್ ಮಾಡ್ತೀಯ, ಆತ್ಮವಿಶ್ವಾಸ ಇಟ್ಕೋ ಅಂತ ಹೇಳಿದ್ರೆ ಮುಗಿದೋಯ್ತಾ? ಜೀವನದಲ್ಲಿ ನಮಗೆ ಯಾವ ಸಾಧನೆಗಳನ್ನ ನಾವು ಇಟ್ಕೊಳ್ಬೇಕು ಅದನ್ನೂ ಕೂಡ ಶ್ರೀಕೃಷ್ಣ ತಿಳಿಸ್ತಾನೆ. ಸ್ಥೂಲವಾಗಿ ಹೇಳುವುದಿದ್ರೆ ಭಗವದ್ಗೀತೆಯಲ್ಲಿ ಭಕ್ತಿಯ ಸಾಧನೆಯೋ ಬರುತ್ತೆ, ಜ್ಞಾನದ ಸಾಧನೆಯೋ ಬರುತ್ತೆ, ಕರ್ಮಯೋಗದ ಸಾಧನೆ ಬರುತ್ತೆ ಮತ್ತು ಹಠಯೋಗದ ಸಾಧನೆ ಕೂಡ ಅಲ್ಲಿ ಹೇಳಲಾಗಿದೆ. 4ನೇ ಅಧ್ಯಾಯದಲ್ಲಿ ಒಂದು ಉದಾಹರಣೆ ರೂಪದಲ್ಲಿ ಹೇಳುವುದಾದ್ರೆ ಶ್ರೀಕೃಷ್ಣ ಹಲವಾರು ಬಗೆಯ ಯಜ್ಞಗಳನ್ನು ತಿಳಿಸ್ತಾನೆ. ಅಲ್ಲಿ ಯಜ್ಞ ಅಂದ್ರೆ ಒಂದು ಬೆಂಕಿಯನ್ನು ಉರಿಸಿ ಸ್ವಾಹ ಅಂತ ಹಾಕುವ ಯಜ್ಞ ಮಾತ್ರವಲ್ಲ, ಅದು ಒಂದು ಯಜ್ಞವೇ. ಆದರೆ ಏನಾದರೂ ದಾನ ಮಾಡಿದರೆ ಯಜ್ಞ, ಏನಾದರೂ ತಪಸ್ ಮಾಡಿದರೆ ಯಜ್ಞ, ನಮ್ಮ ಆಹಾರವನ್ನು ನಾವು ಬಹಳ ಸಂತುಲಿತವಾದ ರೀತಿಯಲ್ಲಿ ಜಾಗರೂಕತೆಯಿಂದ ಸೇವಿಸಿದರೆ ಅದು ಒಂದು ಯಜ್ಞ. ದ್ರವ್ಯ ಯಜ್ಞ, ತಪೋ ಯಜ್ಞ, ಜ್ಞಾನ ಯಜ್ಞ, ತಥಾಪರೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತಾ. 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಷ್ಟೆಷ್ಟೋ ಸಾಧನೆಗಳಿಗೆಲ್ಲ ಯಜ್ಞ ಅಂತ ಕರೆದು ನೀವು ದಿನವೂ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆ ಭಕ್ತಿಯಿಂದ ಓದುತ್ತಿದ್ರೆ ಅದು ಒಂದು ಯಜ್ಞವೇ. ಯಜ್ಞ ಅಂದ್ರೆ ಯಾವ ಸಾಧನೆ ಆದರೂ ಆದೀತು. ಯಾವ ಸಾಧನೆಯಿಂದ ನಾವು ನಮ್ಮಲ್ಲಿರುವ ಕಶ್ಮಲಗಳನ್ನು ಆ ಸಾಧನೆ ಅನ್ನುವಂಥ ಬೆಂಕಿಯಲ್ಲಿ ಎಸೆದು ಭಸ್ಮವಾಗಿ ಮಾಡಬಲ್ಲೆವೋ ಅದು ಒಂದು ಯಜ್ಞ ನೋಡಿ. ನನ್ನಲ್ಲಿ ಯಾವುದೋ ಒಂದು ಕಶ್ಮಲ ಇದೆ, ಯಾವುದೋ ಒಂದು ಕಲ್ಮಶ ಇದೆ, ಯಾವುದೋ ಒಂದು ಕೊಳೆ ನನ್ನ ಮನಸ್ಸಲ್ಲಿದೆ, ಅದೇನೇ ಇರಲಿ, ಅದನ್ನ ಜಯ ಶ್ರೀಕೃಷ್ಣ ಅಂತ ಅಗ್ನಿಗೆ ಹಾಕಬೇಕು. ಅದು ಅಗ್ನಿ ಏನಲ್ಲಿ ಸಾಧನೆ. ಪ್ರಾಣಾಯಾಮವು ಒಂದು ಸಾಧನೆ. ಅಪರೇ ಪ್ರಾಣಾಯಾಮ ಪರಾಯಣಾಹ ಅಂತ ಶ್ರೀಕೃಷ್ಣ ಹೇಳ್ತಾನಲ್ಲಿ. ಆದ್ರಿಂದ ಕೊನೆಯಲ್ಲಿ ಸಂಗ್ರಹವಾಗಿ ಸಮ್ಮರೈಸಿಂಗ್ ಹೋಲ್ ಥಿಂಗ್ ಸೇಸ್ ಏವಂ ಬಹುವಿಧ ಯಜ್ಞಾಹ.
ವಿತತಾ ಬ್ರಹ್ಮಣೋ ಮುಖೇ. ವೈದಿಕ ಸಾಹಿತ್ಯದಲ್ಲಿ, ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಹಲವಾರು ಬಗೆಯ ಸಾಧನೆಗಳಿವೆ. ಏನ್ ಮಾತಾಡ್ತಿದ್ದೀರಾ ನೀವು? ಏನ್ ಮಾಡ್ಲಿ ಅಂತ ಅಲ್ಲಿ ಕಕಾಬಿಕಿಯಾಗಿ ನೋಡ್ತಾ ಇದ್ದೀರಲ್ಲ. ಬೇಕಾದಷ್ಟು ಸಾಧನೆಗಳಿವೆ. ಅದರಲ್ಲೊಂದು ಎರಡನ್ನು ಆಯ್ಕೆ ಮಾಡ್ಕೊಳ್ಳಿ, ಶುರು ಮಾಡಿ ಇವತ್ತೇ. ಆ ಸಾಧನೆಗಳಿಂದ ನೀವು ವಿಷಾದದಿಂದ ಹೊರಬಂದು ಎದ್ದು ಪ್ರಸಾದದ ಕಡೆ, ಪ್ರಸನ್ನತೆಯ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಸಂದೇಶ ನಮಗೆ ಸಿಗುತ್ತೆ. ಇನ್ನು ಕೆಲವು ಕಡೆ ಅಂತೂ ಶ್ರೀಕೃಷ್ಣ ಅರ್ಜುನನಿಗೆ ಮೋಟಿವೇಶನಲ್ ವರ್ಡ್ಸ್, ಉತ್ತೇಜಕವಾದಂತಹ. ಉತ್ತೇಜಕ ಅಂದ್ರೇನು? ನಮ್ಮಲ್ಲಿ ಎಲ್ಲರಲ್ಲೂ ತೇಜಸ್ಸಿದೆ, ಆದ್ರೆ ಅದು ಎದ್ದು ಪ್ರಕಟವಾಗ್ತಾ ಇಲ್ಲ. ಉತ್ತೇಜಕ ನಮ್ಮಲ್ಲಿರೋ ತೇಜಸ್ಸನ್ನ ಎಬ್ಬಿಸೋದು, ಎಬ್ಬಿಸಿ ಅದು ಹೊರಗೆ ಪ್ರಕಾಶವಾಗುವಂತೆ. ಇಲ್ವಾದ್ರೆ ನಮಗೂ ಗೊತ್ತಿಲ್ಲ, ಅವರಿಗೂ ಬೇರೆಯವ್ರಿಗೂ ಗೊತ್ತಿಲ್ಲ. ಏನಪ್ಪ ಇಂಥ ಸಪ್ಪೆ ಮುಖ ಹಾಕೊಂಡಿರ್ತಾನೆ ಈ ಮನುಷ್ಯ ಅಂತ ಮಾತಾಡ್ಬೋದು ಜನರು. ನಮಗೂ ಹಾಗೆ ಅನ್ಸುತ್ತೆ. ಅದ್ಯಾಕೋ ಇವತ್ತು ಬೆಳಿಗ್ಗೆಯಿಂದ ನನಗೆ ಮೂಡೇ ಸರಿ ಇಲ್ಲ. ಮೂಡ್ ಸರಿ ಇಲ್ಲದಿದ್ದವರಿಗೆ ಮೂಡರು ಅಂತ ಹೇಳುವಂತ ಅಂಥ ಪರಿಸ್ಥಿತಿಯಲ್ಲಿ ಭಗವಂತ ಶ್ರೀಕೃಷ್ಣನ ಮಾತುಗಳನ್ನು ನಾವು ವೇಳೆ ಆಲಿಸಿದ್ರೆ, ಉದಾಹರಣೆಗೆ ಹೇಳ್ತೀನಿ ನೋಡಿ, 2ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಕೆಲವು ಬೋಧನೆಗಳನ್ನು ಕೊಟ್ಟು, ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಈ ಎಲ್ಲ ವಿಚಾರಧಾರೆಯ ಹಿನ್ನೆಲೆಯಲ್ಲಿ, ಅವುಗಳ ಬೆಳಕಿನಲ್ಲಿ ಅರ್ಜುನ ಉತ್ತಿಷ್ಠ, ಎದ್ದೇಳು, ನಿಂತುಕೋ, ನೆಲದ ಮೇಲೆ ಬಿದ್ದಿರಬೇಡ, ಗೆಟ್ ಅಪ್, ಕೀಪ್ ಮೂವಿಂಗ್, ಗೆಟ್ ರೆಡಿ. ಮೊನ್ನೆ ಒಂದು ಕಡೆ ನಾನು ಚಂದವಾದ ಒಂದು ವಾಕ್ಯವನ್ನು ಓದಿದೆ. ಯಾವಾಗಲೂ ನಾವು ಸಿದ್ಧರಾಗಿರಬೇಕು ಎಂತೆಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ಅನ್ನುವಂತಹ ಸಂದರ್ಭದಲ್ಲಿ ಆ ಇಂಗ್ಲಿಷ್ನಲ್ಲಿರೋ ವಾಕ್ಯ ನನಗೆ ತುಂಬ ಹಿಡಿಸ್ತು. ಏನಂತ ಹೇಳಿದ್ರೆ, ದೋಸ್ ಹು ಸ್ಟೇ ರೆಡಿ ಡೋಂಟ್ ಹ್ಯಾವ್ ಟು ಗೆಟ್ ರೆಡಿ ಅಂತ. ನಾನು 3 ಸರಿ ಅದನ್ನು ಓದಿದೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ದೋಸ್ ಹು ಸ್ಟೇ ರೆಡಿ ಡೋಂಟ್ ಹ್ಯಾವ್ ಟು ಗೆಟ್ ರೆಡಿ. ನಾವು ಸ್ವಲ್ಪ ಜಾಗ್ರತೆಯಿಂದ ದಿನವೂ ಬದುಕುತ್ತಾ ಇದ್ರೆ ಎಂತೆಂಥ ಸವಾಲುಗಳಿಗೆ ನಾವು ಸಿದ್ಧರಾಗಿರ್ತೀವಿ. ಸಿದ್ಧರಾಗಿದ್ದೇವೆ ಇವಾಗಲೇ. ಆಗ ಏನಾದರೂ ಬಂದ್ರೆ, ಅಯ್ಯೋ ನಾನು ಸಿದ್ಧನಾಗಬೇಕು ಅಂತ ಹೊರಡಬೇಕಾಗಿಲ್ಲ. ಸ್ಟೇ ರೆಡಿ, ದೆನ್ ಯು ಡೋಂಟ್ ಹ್ಯಾವ್ ಟು ಗೆಟ್ ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಪ್ರಕಾರ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಮತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಗವದ್ಗೀತೆಯಲ್ಲಿ ಕೆಲವು ಕಡೆ ಎಲ್ಲ ಶ್ರೀಕೃಷ್ಣ ಎಂತಹ ಆಶ್ವಾಸನೆ ಕೊಡ್ತಾನಂತ ಹೇಳಿದ್ರೆ, ನೀವು ಸ್ವಲ್ಪ ಸಾಧನೆ ಮಾಡಿದ್ರೂ ಸಾಕು, ನಾನು ಆವಾಗ ನಿಮ್ಮನ್ನ ನೋಡ್ಕೊಳ್ತೀನಿ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ 2ನೇ ಅಧ್ಯಾಯದಲ್ಲಿದೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಬಹಳ ಪ್ರಸಿದ್ಧವಾದ ಪಂಕ್ತಿ ಇಲ್ವೇ? ಅನನ್ಯಾ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಎಲ್ಲರಿಗೂ ಗೊತ್ತಿದೆ, ಯೋಗಕ್ಷೇಮಂ ವಹಾಮ್ಯಹಂ. ಅವರಿಗೆ ಬೇಕಾದದ್ದನ್ನು ನಾನು ತಂದು ಕೊಡ್ತೀನಿ, ಮತ್ತೆ ಅವರಲ್ಲಿ ಇರತಕ್ಕಂಥದ್ದನ್ನು ನಾನು ರಕ್ಷಿಸ್ತೀನಿ. ಯೋಗ ಅಂದ್ರೆ ನಮಗೆ ಬೇಕಾಗಿದ್ದು ನಮ್ಮಲ್ಲಿ ಇವಾಗಲೇ ಇಲ್ಲದಿರುವುದನ್ನು ಪಡೆಯೋದು. ಕ್ಷೇಮ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ನಮ್ಮ ಹತ್ರ ಇದೆ, ಅದು ಕಳೆದು ಹೋಗದಿದ್ದಂತ ಹಾಗೆ ರಕ್ಷಿಸುವಂತ. ಯೋಗ ಮತ್ತು ಕ್ಷೇಮ ಅಂದ್ರೆ ಕಂಪ್ಲೀಟ್ ಕೇರ್. ಐ ಟೇಕ್ ಕಂಪ್ಲೀಟ್ ಕೇರ್ ಆಫ್ ಯು ಇಫ್ ಯು ಥಿಂಕ್ ಆಫ್ ಮೀ ವಿತ್ ಒನ್ ಪಾಯಿಂಟೆಡ್ ಡಿವೋಷನ್ ಅಂತ ಭಗವಂತ ಹೇಳ್ತಾನೆ. ನೋಡಿ, ಕೆಲವೊಮ್ಮೆ ಅಂತ ಒಂದು ಶ್ಲೋಕ ಸಾಕು. ಆ ಅರ್ಧ ಪಂಕ್ತಿ ಓದಿದ್ರು ಕೂಡ ನಾವು ಆ ಭಗವದ್ಗೀತೆ ಪುಸ್ತಕ ಮುಚ್ಚಿ ಧನ್ಯನಾದೆ. ಈ ಒಂದು ಭಗವಂತನ ಆಶ್ವಾಸನೆಯ ಬೆಳಕಿನಲ್ಲಿ ನಾನು ಯಾಕಾದ್ರೂ ಚಿಂತೆ ಮಾಡಬೇಕು. ಈಗ ಶಿವನ ಬಗ್ಗೆ ಒಂದು ಭಜನೆ ಇದೆ ನೋಡಿ. ಇಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಬಹಳ ಚಂದವಾದ. ಯಾಕೆ ಚಿಂತೆ ಮಾಡ್ತೀಯ? ಪಾರ್ವತಿ ವಲ್ಲಭನಿದ್ದಾನೆ, ಗೌರಿ ಕಾಂತನಿದ್ದಾನೆ ಅಂತ ಅಲ್ಲೊಂದು ಭಜನೆ ಇದೆ. ಆ ರೀತಿಯಲ್ಲಿ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಾನಿದ್ದೀನಿ. ಭಗವಂತ ಗೀತೆಯಲ್ಲಿ ಹೇಳಿದ ಮಾತನ್ನ ತಕೊಂಡು ಈ ಬಾಲಿವುಡ್ ನಲ್ಲಿ ಇತ್ತೀಚೆಗೆ ಒಂದು ಮೂವಿ ಕೂಡ ಮಾಡಿದ್ರು, ಮೈ ಹೂನಾ ಅಂತ. ಮೈ ಹೂನಾ, ನಾನಿದ್ದೀನಲ್ವಾ, ಯಾಕೆ ಚಿಂತೆ ಮಾಡ್ತೀರಾ ಅಂತ. ಅದು ಗೀತೆಯಿಂದ ತಗೊಂಡಿದ್ದು. ಅದೇ ರೀತಿಯಲ್ಲಿ ಬರೇ ಆಶ್ವಾಸನೆ, ಬರೇ ಹುರಿದುಂಬಿಸೋದು, ಬರೇ ಮೋಟಿವೇಶನಲ್ ವರ್ಡ್ಸ್ ಮಾತ್ರವಲ್ಲ. ಭಗವಂತ ಗೀತೆಯನ್ನು ಓದುವಂತಹ ನಿಮಗೆ ನಮಗೆ ಒಂದು ಹೊಸ ದೃಷ್ಟಿಯನ್ನು ಕೊಡ್ತಾನೆ. ತತ್ವದರ್ಶನ.
ಆ ಹೊಸ ದೃಷ್ಟಿ ಸಿಕ್ಕಿದಾಗ ಆ ಹೊಸ ದೃಷ್ಟಿಯಲ್ಲಿ ಯಾವ ಸನ್ನಿವೇಶದಿಂದ ಮೊದಲು ನಾವು ಚಳಪಡಿಸುತ್ತಿದ್ದೇವೋ ಆ ಸನ್ನಿವೇಶ ಆ ಹೊಸ ದೃಷ್ಟಿಯಲ್ಲಿ ಬೇರೊಂದು ರೀತಿಯಲ್ಲಿ ತೋರಿ ಬರುತ್ತೆ. ಆಗ ನಮಗೆ ಭಯವೇ ಇಲ್ಲ. ಅದ್ವೈತ ವೇದಾಂತದಲ್ಲಂತೂ ಬಹಳ ಪ್ರಸಿದ್ಧವಾದ ದೃಷ್ಟಾಂತ, ಗೀತೆಯಲ್ಲಿಲ್ಲ ಅದು. ಹಗ್ಗವು ಹಾವಾಗಿ ತೋರುವಾಗ ನಾವು ಭಯಭೀತರಾಗ್ತೇವೆ. ಹೊಸ ದೃಷ್ಟಿಯಲ್ಲಿ ಟಾರ್ಚ್ ತಕೊಂಡ್ಬಂದು ಅಲ್ಲೊಂದಿಷ್ಟು ಬೆಳಕು ಚೆಲ್ಲಿದಾಗ ಓ ಇದು ಹಾವೇ ಅಲ್ಲ, ಇದು ಬರೇ ಹಗ್ಗ ಅಂತ ನಮ್ಮ ದೃಷ್ಟಿ ಬದಲಾದಾಗ ಯಾವ ರೀತಿ ನಮ್ಮ ಇರುವ ಭಯವೆಲ್ಲ ಹೊರಟು ಹೋಗ್ತದೋ ಆ ಪ್ರಕಾರವಾಗಿ ತತ್ವದರ್ಶನ. ಉದಾಹರಣೆಗೆ 3ನೇ ಅಧ್ಯಾಯದಲ್ಲಿ ನಾನು ಹೇಳುವ ಉದಾಹರಣೆಗಳೆಲ್ಲ ಅಲ್ಲಿ ಇಲ್ಲಿಂದ ಅಂಥದ್ದು 25-30 ಇದೆ, ಸ್ಪ್ರೆಡ್ ಅಕ್ರಾಸ್ ದಿ ಚಾಪ್ಟರ್ಸ್. ಇಲ್ಲಿ 3ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಇವತ್ತು ಎಕ್ಕಿದೆ. ನಾನು ಈ ಪ್ರವಚನಕ್ಕೋಸ್ಕರ ಕೆಲವುದನ್ನು ಎತ್ಕೊಂಡಿದ್ದೀನಿ. ಮತ್ವಾ ನ ಸಜ್ಜತೆ, ಯಾವಾಗ ಎಲ್ಲವೂ ಪ್ರಕೃತಿ ಮಾಡುತ್ತಾ ಇದೆ, ನಾನು ಇಲ್ಲಿ ಮಾಡುವವನೇ ಅಲ್ಲ. ಮಾಡುವವನಾಗಿದ್ದರೆ ಅದರ ಫಲ ಉಣ್ಣುವವನು ಆಗ್ಬೇಕಾಗುತ್ತೆ. ನಾನು ಮಾಡುವವನು ಅಲ್ಲ, ಅದನ್ನ ಫಲವನ್ನು ಉಣ್ಣುವವನು ಅಲ್ಲ. ಪ್ರಕೃತಿ ಮಾಡುತ್ತೆ, ಪ್ರಕೃತಿಯೇ ಉಣ್ಣುತ್ತೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ ಇತ್ಯಾದಿಯಾಗಿ ಬರುತ್ತೆ 3ರಲ್ಲಿ 5ನೇ ಅಧ್ಯಾಯದಲ್ಲೆಲ್ಲ. ಅಂದ್ರೆ ಆ ಮಾತುಗಳನ್ನ ಒಂದು ಒಳ್ಳೆ ಉಪದೇಶ ಮಾಡುವಂತಹ ಒಳ್ಳೆ ಅಧ್ಯಾಪಕರು, ಒಳ್ಳೆ ಪ್ರವಚನಕಾರರು, ಒಳ್ಳೆ ಗುರುಗಳು, ಒಳ್ಳೆ ಆಚಾರ್ಯರ ಮೂಲಕ ನಾವು ಕಲಿತರೆ ಅದು ಬರೇ ಶಬ್ದಗಳಾಗಿ ಉಳಿಯುವುದಿಲ್ಲ. ಅದು ನಮಗೆ ಹೌದಲ್ಲ, ಇದು ಸತ್ಯ, ನನ್ನ ದುಃಖ, ನನ್ನ ಶೋಕ, ನನ್ನ ಭಯ, ನನ್ನ ಚಿಂತೆ, ನನ್ನೊಳಗಿರುವಂತಹ ತಲ್ಲಣಿಸುವಂತಹ ಪರಿಸ್ಥಿತಿ, ಅದೆಲ್ಲ ಈ ಮನಸ್ಸು ಆಡುವ ಆಟ. ನಾನು ಮನಸ್ಸಿನ ಗುಲಾಮನಾಗಿಬಿಟ್ಟೆ, ಆದ್ರಿಂದ ಇಷ್ಟೆಲ್ಲ ಚಿಂತೆ. ಮನಸ್ಸು ಎಲ್ಲಿ ಇರಬೇಕೋ ಅಲ್ಲಿ ಅದನ್ನಿಟ್ಟು ಪುಟ್ ಇಟ್ ಇನ್ ಇಟ್ಸ್ ರೈಟ್ ಪ್ಲೇಸ್, ದೆನ್ ಯು ವಿಲ್ ನಾಟ್ ಸಫರ್ ಅನ್ನುವಂತಹ ಭವ್ಯವಾದ ದಿವ್ಯವಾದ ಸಂದೇಶ ನಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ. ಆ ಪ್ರಕಾರವಾಗಿಯೇ ಶ್ರೀಕೃಷ್ಣ ತನ್ನ ಬೋಧನೆಗಳನ್ನ ಇನ್ನಷ್ಟು ರುಚಿಕರವಾಗಿ ಮಾಡುವಂತೆ ಹಲವಾರು ದೃಷ್ಟಾಂತಗಳನ್ನು ಕೊಡ್ತಾನೆ. ಈ ದೃಷ್ಟಾಂತಗಳ ಬಗ್ಗೆ ನಾವು ಚಿಂತನ ಮಂಥನ ಮನನ ಮಾಡಿದರೆ ಅದರಿಂದ ಕೂಡ ನಮ್ಮಲ್ಲಿ ವಿಷಣ್ಣತೆ ಹೊರಟು ಹೋಗಿ ಪ್ರಸನ್ನತೆ ಬರುತ್ತೆ. ನಾವು ವಿಷಣ್ಣರಾಗಿದ್ದೆವು, ಈಗ ಪ್ರಸನ್ನರಾಗ್ತೇವೆ. ಉದಾಹರಣೆಗೆ ಇದೆಯಲ್ಲ ಪ್ರಸಿದ್ಧವಾದದ್ದು 5ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ, ನೀವು ಹೆಚ್ಚೆಚ್ಚು ನಿಮ್ಮನ್ನ ದೇವರಿಗೆ ಸಮರ್ಪಿಸಿಕೊಂಡು, ದೇವರು ನನಗೆ ಏನೋ ಶಕ್ತಿ ಕೊಟ್ಟಿದ್ದಾನೆ, ದೇವರು ಕೊಟ್ಟಿರುವಂತಹ ಶಕ್ತಿಯಿಂದ ಕುಶಲತೆಯಿಂದ ನನ್ನಿಂದ ಏನು ಸಾಧ್ಯವೋ ಅದು ಮಾಡ್ತೇನೆ, ಯಾರು ಅಡ್ಡ ಬರ್ತಾರೆ ನೋಡೋಣ, ನಾನು ದೇವರಿಗೋಸ್ಕರ ಮಾಡ್ತಿರೋದು ಅಂತ ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿಯ ಲಿಪ್ಯತೇನ ಸ ಪಾಪೇನ. ದೃಷ್ಟಾಂತ ಏನು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಪದ್ಮಪತ್ರಂ ಇವ ಅಂಬಸ, ಹೇಗೆ ಕಮಲದ ಎಲೆ ನೀರಿನ ಮಧ್ಯೆ ಇದ್ದು ಅದರ ಮೇಲೆ ಒಂದಿಷ್ಟು ನೀರು ಬಿದ್ದರೂ ಕೂಡ ಒದ್ದೆ ಆಗುವುದಿಲ್ಲ. ನೈದಿಲೆ ಎಲೆ ಅಲ್ಲ, ಕಮಲದ ಎಲೆ. ಕಮಲದ ಎಲೆಯ ಮೇಲೆ ನೀವು ಒಂದಿಷ್ಟು ನೀರು ತಕೊಂಡು ಆ ಎಲೆಗೆ ಹೊಡೆದ್ರೂ ಕೂಡ ಎಲೆ ಒದ್ದೆ ಆಗುವುದಿಲ್ಲ. ಪದ್ಮಪತ್ರಂ ಇವ ಅಂಬಸ ನ ಲಿಪ್ಯತೆ ತತ್ಪ್ರಕಾರೇಣ ತನ್ಮಾರ್ಗೇಣ ತದ್ರೂಪೇಣ. ಆ ರೀತಿಯಲ್ಲಿಯೇ ತದ್ರೀತ್ಯ ನಾವುಗಳು ಕೂಡ ಎಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಹಿಡ್ಕೊಂಡು, ಕೃಷ್ಣ ನಿನಗಾಗಿ ನೀನು ನನಗೆ ಕೊಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ಈ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ಯಾ, ಆದ್ರಿಂದ ನಿನ್ನಿಂದ ನನಗೆ ಅಪ್ಪಣೆ ಬಂದಿದೆ ಈ ಕೆಲಸ ಮಾಡಬೇಕಂತ, ಯಥಾಶಕ್ತಿ ಮಾಡ್ತೀನಪ್ಪ, ಮತ್ತೆಲ್ಲ ನಿನಗೆ ಬಿಟ್ಟದ್ದು. ಬ್ರಹ್ಮಣಿ ಆದಾಯ ಕರ್ಮಣಿ. ಆಗ ಕಮಲದ ಎಲೆಯು ನೀರಿನಿಂದ ಒದ್ದೆ ಆಗುವುದಿಲ್ಲವೋ, ಹೇಗೆ ಆಗುವುದಿಲ್ಲವೋ ಆ ರೀತಿ ನಾವು ಈ ಕರ್ಮದಲ್ಲಿ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಸವಾಲುಗಳನ್ನೆಲ್ಲ ಎದುರಿಸುವಾಗ ಸಾಮಾನ್ಯವಾಗಿ ಉಂಟಾಗಬಹುದಾದಂತಹ ಎಷ್ಟೆಲ್ಲ ರೀತಿಯ ಮಾನಸಿಕ ಉದ್ವಿಗ್ನತೆಯಿಂದ ಪ್ರಭಾವಿತರಾಗುವುದಿಲ್ಲ. ಕಮಲದ ಎಲೆ ಒದ್ದೆ ಆಗುವುದಿಲ್ಲ. ನಾವು ಭಯ, ಶೋಕ, ಚಿಂತೆ ಅವುಗಳಿಂದ ಪ್ರಭಾವಿತರಾಗುವುದಿಲ್ಲ. ಇನ್ನೊಂದು ಕಡೆ ಶ್ರೀಕೃಷ್ಣ ಹೇಳ್ತಾನೆ, ನೀವು ನಿಮ್ಮ ನಿಜವಾದ ಒಳತತ್ವವನ್ನ, ಆತ್ಮತತ್ವವನ್ನ, ನೀವು ನಿಜವಾಗಿ ಏನಾಗಿದ್ದೀರೋ ಅದನ್ನ ತಿಳ್ಕೊಂಡ್ರೆ, ಹೇಗೆ ಆಕಾಶವು ಯಾವುದರಿಂದಲೂ ಕೂಡ ಪ್ರಭಾವಿತವಾಗುವುದಿಲ್ಲ. ಮಳೆ ಬಂತು, ಬಿಸಿಲು ಬಂತು, ಧೂಳು ಎದ್ದಿತು,
ಏನೆಲ್ಲ ಆಗುತ್ತೆ. ಆಕಾಶ ಅಂದ್ರೆ ಸ್ಪೇಸ್, ಆಕಾಶದಲ್ಲಿ ಏನೆಲ್ಲ ಆಗುತ್ತೆ. ಆದರೆ ಸ್ವಲ್ಪ ಕಾಲದ ನಂತರ ಮಳೆಯು ನಿಂತಿತು, ಬಿಸಿಲು ಹೊರಟೋಯ್ತು, ಮೋಡಗಳು ಚದುರಿದವು, ಅಲ್ಲಿರ್ತಕ್ಕಂತಹ ಧೂಳೆಲ್ಲ ಮೆತ್ತಗೆ ನೆಲಕ್ಕೆ ಬಂದು ಬಿತ್ತು. ಆಗ ಆಕಾಶ ಮತ್ತೆ ಪ್ರಸನ್ನ, ಆಕಾಶ ಮತ್ತೆ ಸ್ಪಷ್ಟ, ಆಕಾಶ ಮತ್ತೆ ಶುಭ್ರ. ತಾತ್ವಿಕವಾಗಿ ಹೇಳುವುದಾದ್ರೆ ಆ ಮಳೆ, ಆ ಬಿಸಿಲು, ಆ ಧೂಳು ಅದೆಲ್ಲ ಇದ್ದಾಗಲೂ ಕೂಡ ಆಕಾಶಕ್ಕೆ ಏನಾಗೋದಿಲ್ಲ. ಯಾಕಂದ್ರೆ ಆಕಾಶ ಬಹಳ ಸೂಕ್ಷ್ಮವಾದದ್ದು. ಆಕಾಶ ಸೂಕ್ಷ್ಮ ನ ಉಪಲಿಪ್ಯತೆ ತಥಾ ಆತ್ಮ ನ ಉಪಲಿಪ್ಯತೆ ಅಂತ 13ನೇ ಅಧ್ಯಾಯದ ಕೊನೆಯಲ್ಲಿ ಬರುತ್ತೆ. ಇನ್ನೊಂದು ದೃಷ್ಟಾಂತ ಹೇಳಿ ಮುಂದೆ ಹೋಗೋಣ ಅಂತೆ. ಅದು ಬೇರೆ ಏನಲ್ಲ, ಪ್ರಸಿದ್ಧವಾದಂತಹ ಒಂದು ದೃಷ್ಟಾಂತ. ನೀವು ಹೇಗೆ ನಿಮ್ಮ ಮನಸ್ಸನ್ನು ಚೆನ್ನಾಗಿ ತರಬೇತಿಗೊಳಿಸ್ತೀರೋ, ಪರೋಪಕಾರದ ಮೂಲಕ, ಧರ್ಮನಿಷ್ಠೆಯ ಮೂಲಕ, ಎಲ್ಲರ ಜೊತೆ ಒಳ್ಳೆ ರೀತಿ ವ್ಯವಹಾರ ಮಾಡುವ ಮೂಲಕ, ಮತ್ತು 6ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ದಿನದಿನವೂ ಒಂದು ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡುವ ಮೂಲಕ. ನೇರವಾಗಿ ಧ್ಯಾನಕ್ಕೆ ಹೋದ್ರೆ ಹೆಚ್ಚಿನವರಿಗೆ ಏನೂ ಫಲ ಸಿಗೋದಿಲ್ಲ. ಜೀವನ ರೀತಿಯನ್ನು ಸ್ವಲ್ಪ ಬದಲಾಯಿಸಿಕೊಳ್ಬೇಕು. ಆಮೇಲೆ ಸ್ವಲ್ಪ ದೈಹಿಕವಾದ ವ್ಯಾಯಾಮವನ್ನು. ಇವತ್ತು ಈ ಬೆಂಗಳೂರಿನ IT ಸೆಕ್ಟರ್ ಇಂದ ಒಬ್ಬ ಇಂಜಿನಿಯರ್ ನನ್ನ ಹತ್ರ ಬಂದಿದ್ದ. 1 ಗಂಟೆ ತನ್ನ ಗೋಳನ್ನು ಹೇಳ್ಕೊಂಡ. ಹೀಗೆಲ್ಲ ತೊಂದರೆಗಳಿವೆ, ಏನ್ ಸಾಧನೆ ಮಾಡ್ತೀಯಪ್ಪ ನೀನು ಅಂತ ಕೇಳಿದಾಗ, ನಾನು ದಿನ ಧ್ಯಾನ ಮಾಡ್ತೀನಿ ಅಂದ. ಆದ್ರೂ ಕೂಡ ನನ್ನ ಮನಸ್ಸು ದುಃಖದಲ್ಲಿರುತ್ತೆ, ಚಿಂತೆಯಲ್ಲಿರುತ್ತೆ. ಏನಾದ್ರೂ ವ್ಯಾಯಾಮ ಮಾಡ್ತೀಯ? ಅಯ್ಯೋ, ವ್ಯಾಯಾಮಕ್ಕೆಲ್ಲ ಸಮಯ ಸಿಗೋದಿಲ್ಲ ಅಂದ. ಆಮೇಲೆ ಆತನಿಗೆ ನಾನು ಹೇಳಿದೆ, ನಿನಗೊಂದು 20 ನಿಮಿಷದ ಸಾಧನೆ ಕೊಡ್ತೀನಿ, ಅದನ್ನು ತಪ್ಪದೇ ಮಾಡು. 10 ನಿಮಿಷ, ಅದಕ್ಕಿಂತ ಹೆಚ್ಚು ಬೇಡ. 10 ನಿಮಿಷ ಸ್ವಲ್ಪ ಯೋಗಾಸನ ಕಲ್ತಿದ್ದೀಯನಪ್ಪ ಅಂತ ಕೇಳಿದೆ. ಹೌದೌದು, ನಾನು ಸೂರ್ಯ ನಮಸ್ಕಾರ ಕಲ್ತಿದ್ದೀನಿ. 10 ನಿಮಿಷ ಸೂರ್ಯ ನಮಸ್ಕಾರ ಮಾಡು, 5 ನಿಮಿಷ ಪ್ರಾಣಾಯಾಮ ಮಾಡು. ಏನಾದ್ರೂ ಪ್ರಾಣಾಯಾಮ ಗೊತ್ತಿದೆಯಾ ಕೇಳಿದೆ. ಆತನಿಗೆ ಪ್ರಾಣಾಯಾಮ ಗೊತ್ತಿದೆ, ಮಾಡ್ತಾ ಇಲ್ಲ. ಅನುಲೋಮ ವಿಲೋಮ ಪ್ರಾಣಾಯಾಮ ಅದು ಗೊತ್ತಿದೆ ಆತನಿಗೆ. ಅದು ಗೊತ್ತಿರೋದನ್ನು ಮಾಡಪ್ಪ. 5 ನಿಮಿಷ, 10 ನಿಮಿಷ ಆಸನ, 5 ನಿಮಿಷ ಪ್ರಾಣಾಯಾಮ, ಆಮೇಲೆ ನೀನು ಧ್ಯಾನ ಮಾಡು. ಅಥವಾ ಧ್ಯಾನ ಆಮೇಲೆ ಸಾಯಂಕಾಲ ಮಾಡು. ಬೆಳಿಗ್ಗೆ ಎದ್ದವನೊಂದು 15-20 ನಿಮಿಷ ಆಸನ ಪ್ರಾಣಾಯಾಮ ಮಾಡಿದಾಗ ನಿನ್ನೊಳಗೊಂದು ಹೇಳ್ತಾರಲ್ಲ ಅಂತಃಶಕ್ತಿ ಅದಿದೆ. ಅದನ್ನು ಹೊರತರಬೇಕು. ನಮ್ಮೆಲ್ಲರ ಒಳಗೆ ಶಕ್ತಿ ಇದೆ, ಪ್ರೇಮ ಇದೆ, ಸಹಿಷ್ಣುತೆ ಇದೆ. ನಮ್ಮೆಲ್ಲರ ಒಳಗೆ ಯಾವ್ಯಾವ ಸಂದರ್ಭಗಳಲ್ಲೆಲ್ಲ ಬಹಳ ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ, ಪ್ರಜ್ಞೆಯಿಂದ, ಪ್ರೌಢಮೆಯಿಂದ ವರ್ತಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ನಾವುಗಳು ಅದನ್ನ ಪ್ರಕಟ ಮಾಡುವುದರಲ್ಲಿ ವಿಫಲರಾಗ್ತೀವಿ. ಅದನ್ನು ಪ್ರಕಟ ಮಾಡಲಿಕ್ಕೆ ಕೆಲವು ಸಾಧನೆ ಬೇಕು. ಆ ಪ್ರಸಿದ್ಧವಾದ ದೃಷ್ಟಾಂತ 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವಂತಹದ್ದು, ಯಥಾ ದೀಪ ನಿವಾತಸ್ಥಃ ನ ಇಂಗತೆ ಸಾ ಉಪಮಾ ಸ್ಮೃತ. ದೃಷ್ಟಾಂತ ಅಥವಾ ಉದಾಹರಣೆ ಅಥವಾ ಹೋಲಿಕೆಗೆ ಒಂದು ಶಬ್ದ ಸಂಸ್ಕೃತದಲ್ಲಿ ಉಪಮಾ. ಕಾಳಿದಾಸನು ತನ್ನ ಕೃತಿಗಳಲ್ಲಿ ಬಹಳ ಚಂದವಾಗಿ ಉಪಮೆಗಳನ್ನು ಉಪಯೋಗಿಸಿದ್ನಂತೆ. ಆದ್ರಿಂದ ಒಂದು ಶ್ಲೋಕ ಇದೆ, ಉಪಮಾ ಕಾಳಿದಾಸಸ್ಯ ಅಂತ. ಕಾಳಿದಾಸನು ಉಪಮೆಯಲ್ಲಿ ಎತ್ತಿದ ಕೈ. ಇನ್ನೊಬ್ಬ ಯಾರೋ ಶಬ್ದಗಳನ್ನು ಸರಿಯಾದ ಶಬ್ದ ಕೊಡುವುದಿಲ್ಲ, ಮತ್ತೊಂದರಲ್ಲಿ ಪದಲಾಲಿತ್ಯ, ಆದರೆ ಇನ್ನು ಮತ್ತೊಬ್ಬನಲ್ಲಿ ಎಲ್ಲವೂ ಇದೆ. ಮಾಗೇ ಸಂತಿ ತ್ರಯೋಗುಣ ಅಂತ ಯಾವುದೋ ಒಂದು ಶ್ಲೋಕ ಇದೆ. ಉಪಮಾ ಅಂದ್ರೆ ದೃಷ್ಟಾಂತ. ಗಾಳಿ ಬೀಸದಂತಹ ಜಾಗದಲ್ಲಿ ಇರತಕ್ಕಂತಹ ದೀಪದ ಜ್ವಾಲೆ ಹೇಗೆ ಅಲುಗಾಡದೆ ನೇರವಾಗಿ ಉರಿಯುತ್ತಿರುತ್ತದೆ ಮತ್ತು ಬೆಳಕನ್ನು ಕೊಡುತ್ತದೆಯೋ, ಆ ರೀತಿಯಲ್ಲಿ ನಾವು ಒಂದಿಷ್ಟು ಯೋಗ, ಒಂದಿಷ್ಟು ಪ್ರಾಣಾಯಾಮ, ಒಂದಿಷ್ಟು ವಾಯು ಸಂಚಾರ. ನಮ್ಮಲ್ಲಿ ಎಷ್ಟು ಉದ್ಯಾನಗಳಿವೆ. JP ನಗರದಲ್ಲಿ ತಂಗಿರುವಂತಹ ನಾನು ಇವತ್ತು ಬೆಳಿಗ್ಗೆ ನಮ್ಮ ಇಲ್ಲಿ ಮಿತ್ರರನ್ನು ಕೇಳಿದೆ, ಇಲ್ಲಿ ಹತ್ರ ಯಾವ್ದಾದ್ರು ಉದ್ಯಾನ ಇದೆಯಾ? ಅಲ್ಲಿ ಹತ್ರ ಮೇಲೆ 5 ನಿಮಿಷ ದೂರದಲ್ಲಿ ಒಂದು ಉದ್ಯಾನ ಇದೆ. ಹೋದೆವು. ನಮ್ಮಲ್ಲಿ ಹೆಚ್ಚು ಸಮಯ ಇರಲಿಲ್ಲ. ಬೆಳಿಗ್ಗೆ ನಮ್ದೊಂದು ಆನ್ಲೈನ್ ಕ್ಲಾಸ್ ಬೇರೆ ಇತ್ತು. ಒಂದು 10-15 ನಿಮಿಷ ಒಂದು ರೌಂಡ್ ಹೋಗಿ, ಒಂದು ಕೆಲವು ರೌಂಡ್ ಮಾತ್ರ ಹೋಗಿ ಬಂದ್ವಿ. ಸಾಧನೆಗಳು ನಮ್ಮಿಂದ ಸಾಧ್ಯ ಇದೆ. ನಾವು ಸುಮ್ಮನೆ ಮುಂದೂಡ್ತಾ ಇರಬಾರ್ದು. ಇವತ್ತೇ ಮಾಡಬೇಕು, ನಾಳೆ ಮಾಡುವಂತಹದ್ದು ಇವತ್ತೇ ಮಾಡಬೇಕು. ಆಗ ನಮ್ಮ ಮನಸ್ಸು ಕೂಡ ಗಾಳಿ ಬೀಸದಂತಹ ಸ್ಥಳದಲ್ಲಿರುವಂತಹ ಅಲುಗಾಡದಂತಹ ಜ್ವಾಲೆಯ ರೀತಿಯಲ್ಲಿ ನಿಶ್ಚಲವಾಗಿರ್ತದೆ, ಸ್ಥಿರವಾಗಿರ್ತದೆ, ಪ್ರಕಾಶಮಾನವಾಗಿರ್ತದೆ. ಕೊನೆಯದಾಗಿ 2 ವಿಷಯ ಹೇಳುವುದಿದ್ರೆ, ಭಗವದ್ಗೀತೆಯಲ್ಲಿ ಎಷ್ಟೋ ಕಡೆಯಲ್ಲಿ ಅವರಿವರ
ಉದಾಹರಣೆಯನ್ನು ಕೊಟ್ಟು ಅವರಿವರ ನಿದರ್ಶನವನ್ನು ಕೊಟ್ಟು ಅವರ ಹಾಗೆ ನೀವು ಯಾಕಿರಬಾರದು. ಹೆಸರು ಹೇಳುವಂತಹದ್ದು ಜನಕನ ಬಗ್ಗೆ 3ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಕರ್ಮಣ ಏವ ಸಂಸಿದ್ಧಿಂ ಆಸ್ತಿತಾಹ ಜನಕಾದಯ. ಜನಕ ಗೃಹಸ್ಥನಾಗಿದ್ದ, ರಾಣಿ ಇದ್ದಳು, ರಾಜಕುಮಾರಿಯರಿದ್ರು, ಎಷ್ಟೋ ಸಚಿವರು ಅಂದ್ರೆ ಮಂತ್ರಿಗಳು ಇತ್ಯಾದಿ ಇದ್ರು. ದೊಡ್ಡ ರಾಜ್ಯವನ್ನೇ ಆತನಿಗೆ ನಡೆಸಬೇಕಿತ್ತು. ಆದರೂ ಕೂಡ ಅವನು ತನ್ನ ಸಾಧನೆಯಿಂದ, ಸತ್ಸಂಗದಿಂದ, ಋಷಿಮುನಿಗಳಿಂದ ಏನೋ ಒಂದು ಸ್ವಲ್ಪ ತಿಳಿದುಕೊಂಡು ಅದನ್ನ ಪಾಲಿಸುವುದರಿಂದ ಕರ್ಮದ ಮಧ್ಯದಲ್ಲಿದ್ರೂ ಕೂಡ ಕರ್ಮಣ ಏವ, ಸ್ವಾರ್ಥವನ್ನು ಬಿಟ್ಟು ಪರಾರ್ಥಕ್ಕೋಸ್ಕರ ತನ್ನ ಕೆಲಸಗಳನ್ನೆಲ್ಲ ಮಾಡುತ್ತಾ ಅವನು ಹೇಳ್ತಾನೆ ಶ್ರೀಕೃಷ್ಣ ಕರ್ಮಣ ಏವ ಜನಕ ಆದಯ ಸಂಸಿದ್ಧಿಂ ಆಸ್ಥಿತಃ. ಆ ಪ್ರಕಾರವಾಗಿ ನೀನು ಯಾಕೆ ಮಾಡಬಾರದು. ಮತ್ತೊಂದು ಕಡೆ ಯಾರ ಹೆಸರನ್ನು ಹೇಳದೆ ಒಬ್ಬ ಸ್ಥಿತಪ್ರಜ್ಞನ ವಿಷಯ ಹೇಳ್ತಾರೆ. ಸ್ಥಿತಪ್ರಜ್ಞರಿದ್ದಾರೆ ಇದೇ ಪ್ರಪಂಚದಲ್ಲಿ. ನಾವು ಎಲ್ಲಿ ಸಿಡಿಮಿಡಿಗೊಳ್ತೇವೆಯೋ ಅಲ್ಲಿ ಯಾವ ರೀತಿಯಲ್ಲೂ ಕೂಡ ತಲ್ಲಣಗೊಳ್ಳದೆ ಕೆಲಸಗಳನ್ನು ಮಾಡುವಂತ ಜನರಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಅವರು ಕಾವಿ ಬಟ್ಟೆಯಲ್ಲಿ ಸಿಗ್ಬೇಕಂತಿಲ್ಲ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲೂ ಇದ್ದಾರೆ. ಎಷ್ಟೋ ಸ್ಕೂಲ್ಗಳಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿಯ ರೂಪದಲ್ಲಿದ್ದಾರೆ. ನಮ್ಮದೇ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅತ್ತೆಯೋ ಮಾವನೋ ನಮ್ಮದೇ ಭಾವನೋ ಇತ್ಯಾದಿ ಇದ್ದಾರೆ. ಅವರಲ್ಲಿ ನಾವು ನೋಡ್ತೇವೆ, ಈ ಅಕ್ಕ ಎಷ್ಟು ಶಾಂತವಾಗಿರ್ತಾಳೆ, ನಾನು ಅಷ್ಟೆಲ್ಲ ಓದ್ಕೊಂಡು ಕೂಡ ಸಿಡಿಮಿಡಿ ಹಾಕ್ಬಿಡ್ತೀನಿ. ಆ ಹೆಚ್ಚು ಓದದಿದ್ದರೂ ಕೂಡ ಶಾಂತವಾಗಿರುವಂತಹ ಒಬ್ಬಳು ಅಕ್ಕನೋ ಒಬ್ಬಳು ಭಾವನೋ ಒಬ್ಬ ಚಿಕ್ಕಪ್ಪನೋ ಇರ್ತಾರೆ. ನಮ್ಮ ಸುತ್ತಮುತ್ತ ಇರ್ತಾರೆ. ನಾವು ಕಣ್ ತೆರೆದು ನೋಡಿಲ್ಲ ಅವರು. ಆ ದೃಷ್ಟಾಂತ, ಆ ಉದಾಹರಣೆ, ಅವರ ಎಕ್ಸಾಂಪಲ್ ತಗೊಂಡು ನಾವು ಕೂಡ ಶಾಂತವಾಗಿರುವುದನ್ನ ಅಭ್ಯಸಿಸಬೇಕು. ಮತ್ತೊಂದು ಕಡೆ ಗುಣಾತೀತನ ವರ್ಣನೆ ಬರುತ್ತೆ. ಹೀಗೆ ಅಂತೂ ಇಂತೂ ಹೇಳುವಂತದ್ದೇನೆಂದ್ರೆ ಭಗವದ್ಗೀತೆಯನ್ನು ಸುಮ್ಮನೆ ಯಾಂತ್ರಿಕವಾಗಿ ಓದಬೇಡಿ. ನೀವು ಓದ್ತಿದ್ದೀರಾ ಆಗೊಮ್ಮೆ ಈಗೊಮ್ಮೆ ಅಥವಾ ಪ್ರತಿದಿನ, ಬಹಳ ಸಂತೋಷ. ಆದ್ರೆ ಅದರ ಅರ್ಥವನ್ನ ಸ್ವಲ್ಪ ಮನನ ಮಾಡುತ್ತಾ ಆ ಗೀತೆಯನ್ನ ಇಂಟರ್ನಲೈಸ್ ಅಂತಾರೆ, ಅದು ನಿಮ್ಮೊಳಗೆ ಪ್ರವೇಶ ಮಾಡಲಿ. ಗೀತೆಯ ದೃಷ್ಟಿ ನಿಮ್ಮ ದೃಷ್ಟಿ ಆಗಲಿ. ಆವಾಗ ಕೊನೆಯದಾಗಿ ಹೇಳುವುದಿದ್ರೆ ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಡೀಪ್ ಟ್ರಾನ್ಸ್ಫಾರ್ಮೇಶನ್, ಕನ್ನಡದಲ್ಲಿ ಗಹನವಾದ ಪರಿವರ್ತನೆ. ಮೇಲ್ಮೇಲಿಂದ ಬದಲಾವಣೆ ಅಲ್ಲ, ಗಹನವಾದ ಆಳವಾದ ಬದಲಾವಣೆ ನಿಮ್ಮಲ್ಲಿ ಸಾಧ್ಯ ಇದೆ. ಅದನ್ನ ಶ್ರೀಕೃಷ್ಣನೇ ಕೆಲವು ಕಡೆ ಯಾವ ರೀತಿ ಹೇಳ್ತಾನಂತ ಹೇಳಿದ್ರೆ ಕರ್ಮಣಿ ಅಭಿಪ್ರವೃತ್ತ ಅಪಿ ನೈವ ಕಿಂಚಿತ್ ಕರೋತಿ ಅಂತ 4ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿದೆ. ಕರ್ಮಣಿ ಅಭಿಪ್ರವೃತ್ತೋಪಿ, 100 ಕೆಲಸಗಳು, ಕೊಡೋದು, ತಗೊಳ್ಳೋದು, ಮಾರೋದು, ಖರೀದಿ ಮಾಡೋದು, ಆ ಉಪನಯನಕ್ಕೆ ಹೋಗೋದು, ಈ ಮದುವೆಗೆ ಹೋಗೋದು, ಮಧ್ಯದಲ್ಲಿ ಯಾವುದೋ ಒಂದು ತೀರ್ಥಯಾತ್ರೆಗೆ ಹೋಗೋದು, ಧರ್ಮಸ್ಥಳಕ್ಕೆ ಹೋದ್ರು, ಈ ಕಡೆ ಶೃಂಗೇರಿಗೆ ಹೋದ್ರು, ಆ ಕಡೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರು, ಅಥವಾ ರಾಜ್ಯದ ಹೊರಗೂ ಕೂಡ ಅಲ್ಲಿ ಇಲ್ಲಿ ಹೋಗೋದು ಬರೋದು. ಎಷ್ಟೆಲ್ಲ ವ್ಯವಹಾರಗಳು ಇದ್ರೂ ಕೂಡ ಶ್ರೀಕೃಷ್ಣ ಹೇಳೋದು ಕರ್ಮಣಿ ಅಭಿಪ್ರವೃತ್ತೋಪಿ. ನೀವು ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಈ ಒಂದು ಜ್ಞಾನ, ಈ ಒಂದು ಭಾವ, ಈ ಒಂದು ಕಲೆ, ಈ ಒಂದು ನೈಪುಣ್ಯವನ್ನ ಸಾಧಿಸಿದ್ರೆ ಆ ಕರ್ಮದಿಂದ ಓಡಿ ಹೋಗ್ಬೇಕಾಗಿಲ್ಲ. ನಿಮ್ಮಲ್ಲಿ ಆಳವಾದ ಒಂದು ಪರಿವರ್ತನೆ ಆಗಿದೆ. ಆ ಆಳವಾದ ಗಹನವಾದ ಡೀಪ್ ಟ್ರಾನ್ಸ್ಫಾರ್ಮೇಶನ್ ಆಗಿರುವುದರಿಂದ ಅವೆಲ್ಲದರ ಮಧ್ಯದಲ್ಲಿ ಇದ್ದು ಕೂಡ ಕೆಲವೊಮ್ಮೆ ನಷ್ಟ, ಕೆಲವೊಮ್ಮೆ ಲಾಭ ಆಗ್ತಾ ಇದೆ. ಕೆಲವೊಮ್ಮೆ ನಿಮಗೆ ಹತ್ತಿರ ಇದ್ದವರು ತೀರಿ ಕೂಡ ಹೋಗ್ಬೋದು. ನಿಯರ್ ಅಂಡ್ ಡಿಯರ್ ಒನ್ಸ್ ಮೇ ಡೈ, ಮೂವ್, ಪಾಸ್ ಆನ್, ಪಾಸ್ ಅವೇ. ಒಮ್ಮೆ ನಿಮಗೆ ದಿಗಿಲಾಗ್ತದೆ. ಆದರೆ ಈ ಜ್ಞಾನದಿಂದ, ಈ ಭಕ್ತಿಯಿಂದ, ಈ ಒಳಗಿನ ಪರಿವರ್ತನೆ ಆಗಿದ್ದುದರಿಂದ ನೀವು ಅದನ್ನ ಒಂದು ರೀತಿ ಸಹಿಸಿಕೊಂಡು ಬಲು ಬೇಗ ಚೇತರಿಸಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡ್ತಾ ಮುಂದೆ ಹೋಗ್ತೀರ. ಒಂದಿನ ನಿಮಗೂ ಕೂಡ ಟಿಕೆಟ್ ಬರುತ್ತೆ, ಸಂತೋಷ. ನಾವು ಹೋಗ್ಬೇಕು, ಹೋಗ್ತೀವಿ. ಆದರೆ ಇಷ್ಟು ದಿವಸ ತುಂಬ ಕಲಿತೆವು, ತುಂಬ ಬೆಳೆದೆವು, ತುಂಬ ವಿಕಾಸಗೊಂಡೆವು, ಅದೇ ನಮ್ಮ ಭಾಗ್ಯ ಅನ್ನುವಂಥ ಒಂದು ಕೃತಕೃತ್ಯತೆಯಿಂದ ನಾವು ಕೊನೆಯ ಉಸಿರನ್ನ ಎಳೆಯಬಹುದು, ಕೊನೆಯ ಉಸಿರನ್ನು ತೆಗೆದುಕೊಳ್ಳಬಹುದು. ಆ ಪ್ರಕಾರ ಸಾಧ್ಯ ಇದೆ. ಆದ್ರಿಂದ ಭಗವದ್ಗೀತೆಯು ವಿಷಾದದಿಂದ ಪ್ರಸಾದ, ವಿಷಣ್ಣತೆಯಿಂದ ಪ್ರಸನ್ನತೆಯ ಕಡೆ ನಮ್ಮನ್ನು ಕೊಂಡೊಯ್ಯುವುದರಲ್ಲಿ ಬಹಳ ಸಮರ್ಥವಾದ ಒಂದು ಗ್ರಂಥ ಅಂತ ಹೇಳುವುದನ್ನ ನಾವು ನಿಸ್ಸಂದೇಹವಾಗಿ ಆ ಪ್ರಕಾರ ಹೇಳಬಹುದು.
ಓಂ ನಮೋ ಭಗವತೆ ವಾಸುದೇವಾಯ.